ಕೈಯಲ್ಲಿ ವಜ್ರ ಇಟ್ಕೊಂಡು ಅದೃಷ್ಟ ಏಟಕ್ತಾ ಇಲ್ಲ ಅನ್ಕೊಳ್ಳೋದು ನಮ್ದು ಅರ್ಥನ ಅಲ್ವೇನಪ್ಪ. ಇನ್ನೊಂದೇ ಒಂದು ಮಾತು ಹೇಳ್ತೀನಿ ಕಣೋ, ನೀನು ಅವ್ರನ್ನ ಮದುವೆ ಆದ್ರೆ ನಿಜವಾಗ್ಲೂ ನಿನ್ ಜೀವನ ಚೆನ್ನಾಗಿರುತ್ತೆ. ಇಲ್ಲ, ಯಾವುದೇ ಕಾರಣಕ್ಕೂ ಯಜಮಾನ ನನ್ನ ಮೇಲೆ ಇಟ್ಟಿರೋ ನಂಬಿಕೆ ಕಳ್ಕೋಬಾರ್ದು. ಅವ್ರ ಪ್ರೀತಿ ಮೋಸ ಮಾಡಬಾರ್ದು, ಅವ್ರ ವಿಶ್ವಾಸಕ್ಕೆ ದ್ರೋಹ ಆಗಬಾರ್ದು. ನಾನು ಶ್ರಾವಣಿ ಮೇಡಮ್ನ ಮದುವೆ ಆಗಲ್ಲ. ಅವ್ರನ್ನ ಮದುವೆ ಆಗಿ ಮತ್ತೆ ಯಜಮಾನ್ರಿಗೆ ಅನ್ಯಾಯ ಮಾಡಲ್ಲ. ಅರೆ ಸುಬ್ಬು, ನೀನ್ ಇಲ್ಲಿದ್ಯಾ? ಮೇಡಮ್, ಏನ್ ಸುಬ್ಬು ಇನ್ನು ಮೇಡಮ್ ಅಂತೀಯಲ್ಲ? ಶ್ರಾವಣಿ ನನ್ನನ್ನ ಚಿಕ್ಕಮ್ಮ ಅಂತಾಳೆ, ಅಂದ್ಮೇಲೆ ವರ್ಷೆಯಲ್ಲಿ ನೀ ನನ್ನನ್ನ ಅತ್ತೆ ಅಂತ ಕರಿಬಹುದು. ಸುಬ್ಬು, ಯಾಕೆ ಏನಾಯ್ತು ಒಂಥರ ಇದೆಯಲ್ಲ? ತಗೋ ಕಾಫಿ ಕುಡಿ. ಬೇಡ ಮೇಡಮ್. ಏನಾಯ್ತು ಸುಬ್ಬು ನಿನ್ಗೆ? ಭಾವನೇ ನಿಮ್ ಮದ್ವೆಗೆ ಒಪ್ಕೊಂಡಿದ್ದಾರೆ ತಾನೆ? ಅವ್ರು ಒಪ್ಕೊಂಡ್ಮೇಲೆ ನೀನ್ ಇನ್ನೂ ಖುಷಿಯಾಗಿರ್ತೀಯ ಅಂತ ಅನ್ಕೊಂಡ್ರೆ ಮುಂಚೆಗಿಂತ ಡಲ್ ಆಗ್ಬಿಟ್ಟಿದ್ಯಲ್ಲ. ಏನಾಯ್ತು ಸುಬ್ಬು? ಮುಖದಲ್ಲಿ ನಗು ಇಲ್ಲ, ಸಂತೋಷವಾಗಿ ಮಾತಾಡ್ತಿಲ್ಲ. ಏನಾಯ್ತು ಸುಬ್ಬು ನಿನ್ಗೆ? ಏನಾದ್ರೂ ಸಮಸ್ಯೆನಾ? ಮೇಡಮ್, ಅದು ನನಗೆ ಮದುವೆ. ಮೊಮ್ಮಗನೆ, ನೀ ಇಲ್ಲೇ ಇದೆಯೇನು? ಅಮ್ಮ, ಅಮ್ಮ, ನೀವು ಆಚೆ ಎಲ್ಲೋ ಹೋಗಿದ್ರಿ ಅನ್ಸುತ್ತೆ? ಹಾಗೆ ಸುಮ್ಮನೆ ಹೊರಗಡೆ ಸುತ್ತಾಡ್ಕೊಂಡು ಬರೋಣ ಅಂತ ಹೋಗಿದ್ದೆ. ನನಗಂತೂ ದಿನಕ್ಕೊಂದ್ಸಲ ನನ್ನ ಮೊಮ್ಮಗನ್ ನೋಡ್ದೆ ಹೋದ್ರೆ ಏನೋ ಬೇಜಾರು. ಅಮ್ಮ, ನೀವೇನೋ ಸುಬ್ಬುನ ಮೊಮ್ಮಗ ಅಂತ ಬಾಯಿ ತುಂಬಾ ಕರಿತೀರಾ. ಅದು ಅಲ್ದೆ ಶಾಸ್ತ್ರೋಕ್ತವಾಗಿ ಸುಬ್ಬು ಶ್ರಾವಣಿನ ಮದ್ವೆ ಆಗ್ತಿದ್ದಾನೆ. ಆದ್ರೂ ಅವನನ್ನ ಅತ್ತೆ ಅಂತ ಕರೆಯೋದಕ್ಕೆ ಎಷ್ಟು ಮೀನಾಮೇಷ ಎಣಿಸ್ತಾನೆ ನೋಡಿ. ಅವನಿಂದ ಅತ್ತೆ ಅಂತ ಕರೆಸ್ಕೊಳ್ಳೋ ಅಷ್ಟು ವಯಸ್ಸು ನಿನ್ಗಾಗಿಲ್ಲ ಬಿಡು. ಸುಬ್ಬು, ನಿನ್ನ ನಿಷ್ಠೆ, ನಿನ್ನ ಸ್ವಾಭಿಮಾನ, ವೀರು ಮೇಲೆ ನೀನಿಟ್ಟಿರೋ ಗೌರವ, ಹಾಗೆ ನೀನಿವಾಗಿರೋ ಪರಿಸ್ಥಿತಿ, ಇದೆಲ್ಲ ನನ್ನ ಅನುಭವದಿಂದ ನನಗೆ ಅರ್ಥ ಆಗುತ್ತೆ ಕಣೋ. ಅಮ್ಮ, ನೀನೇನು ನನಗೆ ಹೇಳ್ಬೇಕಾಗಿಲ್ಲ. ಈಗ ಬರೀ ನಾನು ಹೇಳೋದು ಮಾತ್ರ ಕೇಳು. ಇಲ್ಲಿ ಯಾವುದು ನಿನ್ನ ಕೈ ಮೀರಿ ನಡೆದಿದ್ದಲ್ಲ ಕಂದ, ಎಲ್ಲ ದೈವೇಚ್ಛೆ. ಕೆಲವೊಮ್ಮೆ ಕೆಲವು ಸಂದರ್ಭಗಳಿಗೆ ಹೊಂದಿಕೊಳ್ಳೋಕ್ಕೆ ನಮಗೆ ಕಷ್ಟ ಆಗಬಹುದು. ನನ್ನ ಅನುಭವದಲ್ಲಿ ನಿನಗಿನ್ನೂ ಒಂದು ಮಾತು ಹೇಳ್ತೀನಿ. ಈ ಮನೆಗೆ ನಿನ್ನನ್ನು ಬಿಟ್ರೆ ಇನ್ಯಾರಿಗೂ ಈ ಮನೆ ಅಳಿಯ ಆಗುವಂತ ಅರ್ಹತೆ ಇಲ್ಲ. ನನ್ನ ಗಂಡ ತುಂಬಾ ಸ್ವಾಭಿಮಾನಿ ಆಗಿದ್ರು. ನ್ಯಾಯ, ನೀತಿ, ನಿಷ್ಠೆ ಅಂತ ಅದೇ ದಾರಿಲಿ ನಡೆಯೋರು. ಈಗ ನಮ್ಮ ವೀರು ಕೂಡ ಸ್ವಾಭಿಮಾನಿ, ನಿಷ್ಠಾವಂತ. ಅವರಿಬ್ಬರು ಗುಣಕ್ಕೂ ತೂಗೋ ಅಂತ ಹೃದಯವಂತಿಕೆ ಇರೋನು ನೀನು. ಮಹಾ ಸ್ವಾಭಿಮಾನಿ. ನನಗೆ ನಿನ್ನ ನೋಡ್ತಿದ್ರೆ ಹೆಮ್ಮೆ ಅನ್ಸುತ್ತೆ ಕಣೋ. ನನ್ನ ಮೊಮ್ಮಗಳಿಗೆ ಸರಿಯಾದ ವರ ಅಂದ್ರೆ ನೀನೆ. ಈ ದೊಡ್ಡ ಮನೆಗೆ ತಕ್ಕನಾದ ಅಳಿಯ ಅಂದ್ರೂ ನೀನೆ. ಈ ವಿಷಯದಲ್ಲಿ ನೀನ್ ಮನಸ್ಸಲ್ಲಿ ಯಾವುದೇ ಗೊಂದಲ ಇಟ್ಕೋಬೇಡ, ಚೂರು ಮುಜುಗರ ಪಟ್ಕೋಬೇಡ. ಇದಿಷ್ಟು ಅರ್ಥ ಮಾಡ್ಕೊಂಡ್ಬಿಡು ಸಾಕು. ತಗೋ ಕಾಫಿ ಕುಡಿ, ಆರು ಹೋಗಕ್ ಮುಂಚೆ ಕುಡಿ. ಕೊಡಮ್ಮ. ತಗೋ ಸುಬ್ಬು. ಅಮ್ಮವ್ರು ಯಾಕೆ ಹೀಗೆಲ್ಲ ಹೇಳಿದ್ರು? ನನ್ನ ಮನಸ್ಸಲ್ಲಿರೋ ಪ್ರಶ್ನೆಗಳಿಗೆ ಅವ್ರ ಮಾತಿಂದ ಉತ್ತರ ಸಿಗ್ತಿದ್ಯಾ? ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಶ್ರೀವಲ್ಲಿ, ಅವತ್ತು ನೀನು ನನಗೆ ಒಂದು ಗಿಫ್ಟ್ ಕಳಿಸಿದ್ದೆ, ನೆನಪಿದ್ಯಾ? ನಾನು ಆ ಮನೇಲಿದ್ದಾಗ ಒಂದು ಲಗ್ನ ಪತ್ರಿಕೆ ನನಗೆ ಕಳಿಸಿದ್ದೆ. ಅದರಲ್ಲಿ ಸುಪ್ಪುದು ನಿಂದು ಹೆಸರಿತ್ತು. ನಾವಿಬ್ರು ಮದುವೆ ಆಗ್ಬಿಡ್ತೀವಿ, ಹಂಗೆ ಹಿಂಗೆ ಅಂತ ಏನೇನೋ ಹೇಳ್ತಿದ್ದೆ. ಆದ್ರೆ ವಿಧಿ ಆಟ ನೋಡಿದ್ಯಾ? ಲಗ್ನ ಪತ್ರಿಕೆ ಕಳಿಸಿದ್ದು ನೀನು, ಆದ್ರೆ ಮದುವೆ ಆಗ್ತಿರೋದು
ನಂದು. ಆ ದೇವ್ರು ಎಲ್ಲಾನು ನೋಡ್ತಾನೆ ಇರ್ತಾನೆ ಶ್ರೀವಲ್ಲಿ. ಯಾರಿಗೆ ಜೋಡಿ ಆಗ್ಬೇಕು ಅನ್ನೋದು ಅವನಲ್ಲೇ ತೀರ್ಮಾನ ಮಾಡಿರ್ತಾನೆ. ಇದನ್ನೇ ಕಾಲಚಕ್ರ ಅಂತ ಹೇಳೋದು. ಇವತ್ತು ಕಾಲ ನನ್ನ ಕಡೆ ಇದೆ. ಒಂದು ನಿಮಿಷ. ಕುಮಾರಿ ಶ್ರೀವಲ್ಲಿ ಹಾಗೂ ಕುಟುಂಬ. ತಗೋ ಶ್ರೀವಲ್ಲಿ, ನಾನು ಮೊದಲನೇ ಕಾರ್ಡ್ನ ನನ್ನ ಕೈಯಾರೆ ನಿನಗೆ ಕೊಡ್ತಾ ಇದ್ದೀನಿ. ಜಾಗ ಇನ್ನೂ ಫೈನಲೈಸ್ ಆಗಿಲ್ಲ, ಆದರೆ ನಾವು ತುಂಬ ಹತ್ರದವರು ಕುಟುಂಬದವ್ರು ಸೇರಿ ಈ ಶುಭ ಕಾರ್ಯನ ಮಾಡ್ತಾ ಇದ್ದೀವಿ. ಇದಕ್ಕೆ ನೀನು ಮತ್ತೆ ನಿಮ್ಮ ಫ್ಯಾಮಿಲಿ ಬರಲೇಬೇಕು. ನಾನು ಮತ್ತು ಸುಬ್ಬು ಎಲ್ಲರ ಮುಂದೆ ಶಾಸ್ತ್ರೋಕ್ತವಾಗಿ ಮದುವೆ ಆಗ್ತಿದ್ದೀವಿ. ಸುಬ್ಬು ನನಗೆ ತಾಳಿ ಕಟ್ತಾನೆ. ಅದನ್ನ ನೀನು ನೋಡಿ ಕಣ್ ತುಂಬಿಕೊಂಡು ನಮಗೆ ಆಶೀರ್ವಾದ ಮಾಡಬೇಕು. ನಾನು ಯಾಕೆ ನಿನ್ನ ಈ ಮದುವೆ ಕರಿತಿದ್ದೀನಿ ಗೊತ್ತಾ ಶ್ರೀವಲ್ಲಿ? ಒಳ್ಳೆದನ್ನ ಬಯಸೋರು ತುಂಬಾ ಜನ ಇದ್ದಾರೆ, ಆದ್ರೆ ಕೆಟ್ಟದನ್ನ ಬಯಸೋರ್ ಮುಂದೆ ನಾವು ಇಷ್ಟಪಟ್ಟ ಹಾಗೆ ಬದುಕೋದಿದೆಯಲ್ಲ, ಅದ್ರ ಮಜಾನೇ ಬೇರೆ ಶ್ರೀವಲ್ಲಿ. ತಗೋ. ಹೋಗ್ಬಿಟ್ ಬಾ, ಒಳ್ಳೇದಾಗ್ಲಿ.